ಸೊ ನಾನು ಹೇಳೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇವಾಗ ನೀನು ಕೋಇನ್ಸಿಡೆನ್ಸ್ ಅಲ್ಲ, ನೆಕ್ಸ್ಟ್ ಇದೆಯಲ್ಲ ಅದಕ್ಕೆ ಜಾಗೃತಿ ಅಂತ ಈಗಲೇ ನಾವು ಹೇಳಬೇಕು ಅವರಿಗೆ. ನೀರಿನಿಂದ, ಬೆಂಕಿಗಳಿಂದ. ಸೊ ಇದಕ್ಕೆ ವಿಶೇಷ ಅಂದರೆ ಶಾಸ್ತ್ರಬದ್ಧವಾಗಿ ಅಂತ 2026ಕ್ಕೆ ಅಂದರೆ ಈಗಿಂದಲೇ ಸ್ಟಾರ್ಟ್ ಏನು ಅಲ್ಲ ಅಂತ ಇದೆ. ಬರೀ 20 ಜನ 30 ಜನ ಅಂತ ನೀನು ಅಂತ ಇದೆಯಾ. ನಾನು ಮೊದಲಿಂದ ಒಂದು 20 ವರ್ಷದಿಂದ ಬಡ್ಕೊತಾ ಇರ್ತೀನಿ ಅಂತ ಇಟ್ಕೋ. ಪಾಪ ಏನು ಮಾಡ್ತಾರೆ ಭಾಳ ಜನಕ್ಕೆ ಏನು ಅಂದರೆ ಯಾವ ಗ್ರಹಗಳು ದೊಡ್ಡ ಗ್ರಹ ಅಂತ ಇಟ್ಕೋ. ದೊಡ್ಡದು ಅಂದರೆ ಬಿಗ್ಗೆಸ್ಟ್ ಪ್ಲಾನೆಟ್. ಸೊ ದಟ್ ಈಸ್ ಗುರು ಶಿಫ್ಟಿಂಗಲ್ಲಿ ಬಂದಾಗ ನಾನೇ ಇವಾಗ ನೀನು ಬಂದೆ, ನೀನು ಅಡ್ಡ ಹೋಗ್ತಾ ಇರ್ತೀಯ. ನಾನು ಅಡ್ಡ ಬಂದ ತಕ್ಷಣ ನೋಡಿ ಎಷ್ಟು ಜಾಗ ಎಷ್ಟು ಬಿಡ್ಬೇಕು ನಾನು ಇವ್ರು ಬಂದರೆ, ಸಣ್ಣಗಿರೋ ವ್ಯಕ್ತಿಗೆ ನೀನು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯ. ದೊಡ್ಡ ಗ್ರಹ ಹಾಗೆ ಆ ದೊಡ್ಡ ಗ್ರಹ ಬಂದಾಗ ಒಬ್ರಿಗೊಬ್ರು ಫ್ರಿಕ್ಷನ್ ಬೇರೆ ಗ್ರಹಗಳ ಜೊತೆ ಆಗ್ತಕ್ಕಂಥ ಒಂದು ರಬ್ಬರ್ ಒಂದು ಆ ಥರದ ಒಂದು ಇದಷ್ಟೇ ಸಣ್ಣ ಭೀತಿ ಅಂತ. ಸೊ ಈಗ ಆಗಿರ್ತಕ್ಕಂಥದ್ದು ರಾತ್ರಿ ಶನಿ. ಸೊ ನೈಟ್ ಅಂದರೆ ಯಾರು? ಶನಿ, ರಾಹು ಎಲ್ಲ ನೈಟ್ ಪ್ಲಾನೆಟ್ಸ್. ವಾಹನಗಳು ಮೂಮೆಂಟ್ಸ್ ಯಾರು ಅಂದರೆ ರಾಹುನೇ ಮೂಮೆಂಟ್ ಪ್ಲಾನೆಟ್ರಿ. ಬೆಂಕಿ ಅಂದರೆ ಕುಜ. ಸೊ ಕುಜನ್ ಜೊತೆ ರಾಹು ಆಲ್ರೆಡಿ ಬಂದುಬಿಟ್ಟಿದ್ದಾನೆ. ಸೊ ಅವ್ನು ಮಕರದಲ್ಲಿ ಕೂತ್ಕೊಂಡಾಗ ನೀರಿನ ಮುಖಾಂತರ ಇದ್ದಾಗ ಬೆಂಕಿಗಳು ಸಡನ್ನಾಗಿ ಶಾಕು, ಫ್ರಿಕ್ಷನ್ನು, ಏನೇನೋ ಡೋಸೇಜ್ಗಳು ಕೊಡಬೇಕು ಅಂಥದ್ದೆಲ್ಲ ನಡೆಯುತ್ತೆ. ಸೊ ನಿದ್ರೆ ಮಾಡ್ತಿದ್ದವ್ರ ವ್ಯವಸ್ಥೆ. ನೀನು ಒಂದ್ಸಲ ಹೇಳಿದೆ, ಏನೋ ಒಂದು ಗಂಡ ಹೆಂಡತಿ ಹೊಸದಾಗಿ ಕಾರ್ ತೊಗೊಂಡ್ರು, ಮಕ್ಕಳ ಸಮೇತ ಹೊಸದಾಗಿ ಹೋದರು. ಎಂಟೈರ್ ಕಂಟೈನರ್ ಅವ್ರ ಕಾರ್ ಮೇಲೇ ಬಿದ್ದು ಹೋಗಬೇಕಾ? ಎಂಟೈರ್ ಫ್ಯಾಮಿಲಿ ಹೊರಟಾಯ್ತು ಅವನ ಹಣೆ ಬರೋಕ್ಕೆ. ನಾನು ಮನೆ ಕಟ್ಕೊಂಡೆ, ಬಂಗ್ಲಾ ಕಟ್ಕೊಂಡೆ ಎಲ್ಲ ಹೋಗಬೇಕು ಅಂದರೆ ಹೆಂಗಾದರೂ ಹೋಗ್ತಕ್ಕಂಥ ಅವಕಾಶ. ನೀನು ಮುಚ್ಚಿಟ್ರೂ ಹೋಗ್ತಾರೆ, ಹೊರಗಡೆ ಬಂದರೂ ಹೋಗ್ತಾರೆ. ಹೋಗ್ತಕ್ಕಂಥವ್ರಿಗೆ ವಿಶೇಷಂತೆ. ಸೊ ಅದರಿಂದ ಇವತ್ತು ಅವ್ರು ಹೋದವ್ರಿಗೆ ಭಾಳ ಜನ ವ್ಯಥೆಪಟ್ಟರು, ಅಯ್ಯೋ ಪಾಪ ಅಂತಂದರು. ಅಂದರೆ ನೋಡು, ಕೆಲವರು ಸುಟ್ಟೋಗಿ ಬದುಕಿರ್ತಕ್ಕಂಥದ್ದು ಇರ್ತಾರಲ್ಲ, ಅಂಥ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಸಾಧಾರಣವಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ನಾವುಗಳೇನು ಹೇಳ್ತೀವಿ, ಜೀವನ ಪರ್ಯಂತ ನೀವುಗಳು ಹೊರಡಬೇಕಾದ್ರೆ ಒಂದು ದೇವ್ರ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ. ನೀನೇನು ಮಾಡತ್ತೆ, ಕುಂಬಳಕಾಯಿ ಇರೋದು ಸಾಸಿವೆಯಲ್ಲಿ ಹೋಗತ್ತಂತೆ. ದೊಡ್ಡದಾಗೆ ಕೈ ಕಾಲು ಮುರಿದೇ ಬದಲು ಅವತ್ತ ನಮಸ್ಕಾರ ಮಾಡಿದ್ರೆ ತಪ್ಸಲ್ಲ. ಸಣ್ಣದಾಗ ಒಂದು ಟೀ ಪಾಯ್ ತಗಲ್ಸ್ಕೊಂತೀಯ. ಉಗ್ರಲ್ಲಿ ಹೋಗೋದು ಕೊಡ್ಲಿ ಹಾಗೆ ಕೊಡ್ಲಿಲ್ಲಿ ಹೋಗೋದು ಉಗ್ರಲ್ಲಿ ಹೋಗುತ್ತೆ. ಸೊ ಆದ್ರಿಂದ ಸೊ ಇವತ್ತು ಆಗಿರತಕ್ಕಂಥದ್ದಿಗೆ ವ್ಯಥೆ ಪಡೋವಂಥ ಕೆಲವರು ಇರ್ತಾರೆ. ನಮ್ಮಂಥ ಆಧ್ಯಾತ್ಮದವರು ತಕ್ಕಂಥ ಏನಂತೀವಿ ಅಂದರೆ, ಒಂದು ರಾಕ್ಷಸ ಸಾಯ್ತಾ ಇದ್ದರೆ ದೈವಿಕವಾಗಿ ಬರ್ತಕ್ಕಂಥ ಸಮಯ ಹತ್ತಿರ ಬಂದ್ಬಿಡ್ತು, ಅಂದರೆ ಒಳ್ಳೇದಾಗೋ ಸಮಯ ಬಂತು ಅಂತ. ಗುರು ಬರ್ತಾ ಇದ್ದಾಗ ಏನು ಮಾಡ್ತಾನಂತೆ, ಶಿಷ್ಟ ರಕ್ಷಣೆಗೆ ಮಾಡ್ತಾ ರೆಡಿ ಬೇಗ ಹೋಲ್ಸೇಲಾಗೆ ಹಳೆಬ್ರನ್ನ ಬೇಗ ಗುಡಿಸ್ತಾನಂತೆ. ಸೊ ಗುಡಿಸುವಾಗ ಒಳ್ಳೆಯವ್ರ ಜೊತೆ ಕೆಟ್ಟವ್ರು ಹೋಗ್ತಾರೆ, ಕೆಟ್ಟವ್ರ ಜೊತೆ ಒಳ್ಳೆಯವ್ರು ಹೋಗ್ತಾರೆ. ಇವ್ರು ಒಳ್ಳೆಯವನ ಕೆಟ್ಟವನ ಅಂತ ನೋಡಲ್ಲ ದೇವರು. ಆ ಸಮಯಕ್ಕೆ ಆಕ್ಸಿಡೆಂಟ್ ಆಸ್ಫೋಟ್ ಆಗಬೇಕು. ಮಠ ಮಧ್ಯಾಹ್ನದಲ್ಲ, ಮಠ ರಾತ್ರಿಯಲ್ಲಾಗಿರ್ತಕ್ಕಂಥದ್ದು, ಅರ್ಧಜಾಮದಲ್ಲಾಗಿರ್ತಕ್ಕಂಥದ್ದು, ಬೆಳಗಿನ ಜಾವಕ್ಕೆ ಅವ್ರ ವ್ಯವಸ್ಥೆ. ಸೊ ಇಷ್ಟು ಜನದಲ್ಲಿ ಎಷ್ಟೋ ಜನ ಸುಟ್ಟೋದ್ರು. ಸುಡೋದೆಲ್ಲ ಯಾರು ಗೊತ್ತಾ? ಚರ್ಮ ಅಂದರೆ ರಾಹು, ಸ್ಕಿನ್ ಅಂತ ಕರಿತೀವಿ. ಸುಟ್ಟತಕ್ಕಂಥದ್ರಲ್ಲಿ ಬೆಂಕಿ ಅಂದರೆ ಕುಜ. ಅದಕ್ಕೆ ರಾಹು ಕುಜ ಇರೋದ್ರಿಂದ ಇವತ್ತದ್ದೆಲ್ಲ ವಿದ್ಯೆ ಬರೆದಿಟ್ಕೊಂಬಿಡೋ. ಇಟ್ ವಿಲ್ ಬಿ ಫಾಲೋಡ್ 1.25 ವರ್ಷ, ಇನ್ನೂ ನೆಕ್ಸ್ಟ್ 1.25 ವರ್ಷದವರೆಗೂ ಈ ಥರದ ಭೀತಿಗಳು. ಹೌದು, ಇದರಲ್ಲಿ ಇನ್ನೊಂದು ಜಾಗ್ರತೆ ನಿಮಗೂ ಕೊಟ್ಬಿಡ್ತೀನಿ, ಜನಗಳು ಕೊಡ್ತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಹೆಂಗಸರಾಗಲಿ ಗಂಡಸರಾಗಲಿ ಮನೆ ಬಿಟ್ಟು ಹೋದಾಗ ಹೆಂಡತಿರ ಕೈಯಲ್ಲಿ ಬೀಗದ ಕೊಟ್ಟಾಗ, ರೀ ಅಲ್ಲಿ ಟೀಪಾಯ್ ಕೆಳಗೆ ಇಟ್ಬಿಟ್ಟಿದ್ದೀನಿ, ವಾಷಿಂಗ್ ಮೇಲೆ ಕೆಳಗೆ ಇಟ್ಟಿದ್ದೀನಿ, ಬೀಗದ ಕೈ ತೊಗೊಂಬಿಡಿ, ದಯವಿಟ್ಟು ಬೇಡ. ನಿಮ್ಮ ಬೀಗದ ಕೈ ನೀವು ತೊಗೊಂಡು ಮನೇನ ಗ್ಯಾಸ್ ಎಷ್ಟು ಸಲ ಆರಿಸಿದೀನಿ ಅಂತ ಆಫ್ ಮಾಡ್ಕೊಂಡು ಹೋಗಿ. ಅಂದ್ರೆ ಅಗ್ನಿ ದುರಂತದ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮುಲಾಜೆ ಇಲ್ದೆ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ, ಎಲ್ಲರೂ ರಿಲಯನ್ಸ್ ಕಂಪ್ನಿಯಿಂದ ಪೈಪ್ ಲೈನ್ ಹಾಕೊಂಡ್ಬಿಟ್ಟಿದ್ದಾರೆ ವಿದ್ಯೆ. ಹೌದು, ಈ ಗ್ಯಾಸಿಗೆ. ಈ ಸಾಯೋ ಗ್ರಹಗಳಿಗೆ ಇದ್ರಲ್ಲಿ ಕೋಇನ್ಸಿಡೆನ್ಸ್, ನೀನು ಹೇಳೋ ಮಾತಿಗೆ ಕೋಇನ್ಸಿಡೆನ್ಸ್ ಆಗತ್ತಿದು. ಅವನು ಮಾಡಿಸ್ಕೊಂತಾನೆ ದೇವರು, ಭಾಳ ಬುದ್ಧಿವಂತ ಅವನು. ಅವನೇನು ಮಾಡ್ತಾನೆ, ಈಗ ಒಬ್ಬ ಮನೆಯಲ್ಲಿ ಬ್ಲಾಸ್ಟ್ ಆದರೆ, ನೀನು ಶೀಟ್ ಮನೆ ಆದರೆ 30 ಜನಕ್ಕೆ ಎಫೆಕ್ಟ್ ಆಗುತ್ತೆ. ಅದೇ ಮೋಲ್ಡ್ ಮನೆ ಆದರೆ ಒಂದು 5 ಜನಕ್ಕೆ ಆಗುತ್ತೆ. ಆದರೆ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ಲರೂ ಒಳ್ಳೆ ಮೀಟ್ರು, ನೀರು ಮೀಟ್ರು ಹಾಕ್ಕೊಂಡು ನೀರಿಗೆ ಹೆಂಗೆ ಮಾಡ್ತೀರಾ, ಗ್ಯಾಸ್ ಪೈಪ್ ಲೈನ್ ಹಾಕ್ಕೊತಾ ಇದ್ದೀರಾ. ಸೊ ನೀವೆಲ್ಲರೂ ಜಾಗ್ರತೆ ಏನಿರಬೇಕು ಅಂದರೆ, ಯಾರ ಮನೇಲಿ ಲೀಕ್ ಆಗುತ್ತೋ ಪೈಪ್ ಎಲ್ರಿಗೂ ಒಂದೇ. ಯಾರ ಮನೇಲಿ ಆಫ್ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ದಯವಿಟ್ಟು ಸೇಫ್ಟಿ ಡಿವೈಸಸ್ ಗ್ಯಾಸ್ ಮೇಲೆ ಹಾಕ್ಕೊಡಿ. ಕೆಲ್ಸಕ್ಕೆ ಹೋಗೋರು ಎಲ್ಲರೂ, ಪಾಪ ಎಲ್ಲರೂ ಕೆಲಸಕ್ಕೆ, ಹೆಂಗಸರು ಗಂಡಸರು, ಮಕ್ಕಳು ಬಿಟ್ಟಿರ್ತಾರೆ, ಕ್ರೀಚೆ ಕಳಿಸಿರ್ತಾರೆ, ಮಕ್ಕಳು ಮನೇಲೇ ಇಟ್ಟಿರ್ತಾರೆ, ಚಿಕ್ಕ ಮಕ್ಕಳು ಗೊತ್ತಿಲ್ಲ, ಅಜ್ಜಿ ತಾತ ನೋಡ್ಕೊತಿರ್ಬೋದು. ಆದ್ದರಿಂದ ನಿಮ್ಮ ಜಾಗ್ರತೆಯಲ್ಲಿ ನೀವಿರ್ತಕ್ಕಂಥದ್ದು ಒಂದು. ಎರಡನೇದು, ಇದು ಜನರಲ್ ಅಪಘಾತಗಳು. ಇದ್ರ ಜೊತೆಗೆ ಡೆಲ್ಲಿಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು, ಪಾಕಿಸ್ತಾನಲ್ಲಿ, ಬಾಂಗ್ಲಾದೇಶಲ್ಲಿ, ಶ್ರೀಲಂಕಾಲಿ ದೇಶನ ಸುಟ್ಟುಬಿಟ್ರು, ಅದು ಬೆಂಕಿ ಅಪಘಾತಗಳೇ. ಸೊ ಈ ಥರದ ಬೆಂಕಿ ಅಪಘಾತಗಳು ಸರ್ವೇ ಸಾಧಾರಣ. ನೆಕ್ಸ್ಟು ಬರೆದಿಟ್ಕೊಳ್ಳಿ, ಇಂಥ ಗಲಾಟೆ ಘರ್ಷಣೆಗಳು ಹೆಚ್ಚಾಗತ್ತೆ. ಆದ್ದರಿಂದ ದಯವಿಟ್ಟು ಆ 1.25 ವರ್ಷ ನಮ್ಮಲ್ಲಿ ಜಾಗ್ರತೆಯಲ್ಲಿ ನಾವಿರಬೇಕು. ಓಕೆ, ದೂರದ ಪ್ರಯಾಣಗಳು ಬೇಡ ಅಂತ ಹೇಳ್ತಾ ಇದ್ದೀರಾ ಗುರು? ರಾತ್ರಿ ಪ್ರಯಾಣ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನು ತಮಾಷೆ ಏನು ಗೊತ್ತಾ, ಈಗ ನಾನು 6 ಅಡಿ ಇದೆ ಇಟ್ಕೊ, 6 ಅಡಿ ಇರೋನು ನೀನು ಒಂದು ಟ್ರೈನಲ್ಲಿ ಮಲ್ಕೊ ಅಂದರೆ ದಪ್ಪಗಿರ್ತಕ್ಕಂಥವ್ರಿಗೆ 2 ಅಡಿ ಕೊಟ್ಟರೆ ಟ್ರೈನಲ್ಲಿ ಹೆಂಗೆ ಮಲ್ಕೊಂತೀಯ, ಕಷ್ಟ. ಅಂಥದ್ರಲ್ಲಿ ಕೆಲವ್ರ ಜಾಗಕ್ಕೆ ನಿದ್ದೆ ಮಾಡ್ಕೊಂಡು ಹೋಗಿ ಅಂತಾರೆ. 5 ಅಡಿ ಮಾತ್ರ ಅವ್ನು ಮಲ್ಕೋ. ಸ್ಲೀಪಿಂಗ್ ಕೋಚ್ ಎಲ್ಲ 5 ಅಡಿ ಇರುತ್ತೆ, ಇನ್ನು ಅರ್ಧ ಅಡಿ ಎಲ್ಲಿ ಮಲ್ಕೊಳ್ಳೋದು, ಕಾಲು ಮಡ್ಚ್ಕೊಳ್ಳೋದು ಆಗೋದಿಲ್ಲ. ಸೊ ಇಂಥವರೆಲ್ಲ ಮಲದಾಗ ಗೊತ್ತಿಲ್ಲದೇನೆ ಇವ್ರು ಮಲ್ಕೊಳ್ಳೋ
ಅಂದರೆ ತಪ್ಪಿಸ್ಕೊಂಡು ಹೋಗೋಕ್ಕೂ ಅವಕಾಶವಾಗದೇ ಇರತಕ್ಕಂಥ ಒಂದು ಅಕಸ್ಮಾತ್ ಜಾಸ್ತಿ ಜನ ಇದ್ದರೆ, ಬಸ್ಸಲ್ಲಿ ತುಂಬಿಕೊಂಡಿದ್ದರೆ, ಅಥವಾ ಈ ಅಪಘಾತಗಳಾಗೋ ಸಮಯಕ್ಕೆ ನಾವುಗಳು ಒಂದು ಮನುಷ್ಯ ಏರೋಪ್ಲೇನ್ ಹೋಗ್ತಕ್ಕಂಥದ್ದಾಗಲಿ ಎಲ್ಲ ಆಗಲಿ ಗಾಳಿಯಿಂದ ವೇಗದಿಂದ ಹೋಗ್ತಕ್ಕಂಥ ಅವಕಾಶಗಳೇ ಫ್ರಿಕ್ಷನ್. ನೀನು ಏನು ತಮಾಷೆ ಹೇಳ್ತೀನಿ, ನೀನೇ ನ್ಯೂಸಲ್ಲಿ ಎಷ್ಟೋ ಸಲ ಓದಿದ್ಯಾ, ಏನಂತ ಹೇಳಿದ್ಯಾ, CNG ಏನು ಕಾರ್ಗಳಿದೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ನೀವು ಇಟ್ಕೊಂಡಿರೋದು 2 ವೀಲರ್ಸು ಎಲ್ಲ CNGನೇ. ಗ್ಯಾಸಿಂದ ಆಟೋಮೆಟಿಕಾಗಿ ಪೆಟ್ರೋಲ್ಗೆ ಗ್ಯಾಸ್ಗೆ ಹೋಗಬಾರ್ದು, ವಾಲ್ವ್ ಇಟ್ಕೋಬೇಕು, ನೀವು ಆಫ್ ಮಾಡಬೇಕು. ಹೊಸ ಕಾರ್ಗಳೆಲ್ಲ ನಿಮ್ಮ ಮೇಲೆ ಆವಿಷ್ಕಾರ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡಿರೋದಲ್ಲ, ನಿಮ್ಮ ಮೇಲೆ ಪೆದ್ದಂಬಟ್ರು ಮಾಡ್ಕೊಂಡಿರೋದು ಪ್ರಯೋಗಗಳು. ನೀವೇನು ಮಾಡ್ತೀರಾ, ಗ್ಯಾಸ್ನ ತುಂಬಿಸ್ಕೊಳ್ಳೋಕೆ ಎಲ್ಲರೂ ಇಳಿಸ್ತಾ ಇದ್ದಾರೆ. ಗ್ಯಾಸ್ ತುಂಬಿದ ತಕ್ಷಣ ಆಟೋಮೆಟಿಕ್, ಅದು ಅಕಸ್ಮಾತ್ ಪೆಟ್ರೋಲ್ ಇದ್ದರೆ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ಹಾಗೆ ಬಿಟ್ಬಿಡ್ತೀರಾ. ಆಡೋಗಿ ಬಿಡಬಾರ್ದು. ಫ್ರಿಕ್ಷನ್ ಅದು. ಒಂದು ಗಾಡಿ ಬಿಸಿ ಆದ ತಕ್ಷಣ ಹೀಟ್ಗೆ ಗ್ಯಾಸು ಬೆಂಕಿ ಅಂಟ್ಕೊಳತ್ತೆ. ಮೊದಲು ಸಿಲಿಂಡರ್ ಇಟ್ಕೊಂಡು ಹೋಗಿರೋ ಮೆಟ್ರೋ ಟೈರ್ಗಳು, ಆಮೇಲೆ ಮಾರುತಿ ವ್ಯಾನ್ಗಳು ಎಷ್ಟೊಂದು ಅಂಟ್ಕೊಂಡ್ಬಿಡ್ತು. ಈಗ ಎಷ್ಟೋ ಗಾಡಿಗಳು ಹೊಸದಾಗಿ ಬಂದಿರೋದೆಲ್ಲ CNGನೇ. ಸೊ ನೀವು ಹಾಕ್ತಿದ್ದಾಗಲೇ ಕರೆಂಟು ಮತ್ತು ಗ್ಯಾಸು ಯಾವಾಗಾದರೂ ಫ್ರಿಕ್ಷನ್ ಆಗ್ಬೋದು. ಸೊ ಇದೆಲ್ಲನೂ ನಿಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ರೆಡಿ ಮಾಡ್ಕೊತಾ ಇದ್ದೀರಾ, ನಿಮಗೆ ಎಡು ಬಿಡಕ್ಕೆ. ಅದರಿಂದ ಜಾಗ್ರತೆ ಹುಷಾರು ಅಂತ ಸೊ ಹೇಳೋದು. 2025ರಲ್ಲಿ ಇಲ್ಲಿ ತನಕ ನೋಡಿದ್ವಲ್ಲ, ಡೆಲ್ಲಿಲಾದ ಸ್ಫೋಟ, ಏರ್ ಇಂಡಿಯಾ ಬ್ಲಾಸ್ಟ್ ಆಗಿರ್ಬೋದು, ಕಾಲ್ ತುಳಿತ, ನಮ್ಮಲ್ಲಾಗಿರೋ ಬಸ್ ಆಕ್ಸಿಡೆಂಟ್, ಆಂಧ್ರದಲ್ಲಾಗಿರೋ ಬಸ್ ಆಕ್ಸಿಡೆಂಟ್, ಅವ್ರು ಯಾರೋ ನಟನ ರ್ಯಾಲಿಯಲ್ಲಾಗಿದ್ದು, ಇವೆಲ್ಲವೂ ಜಸ್ಟ್ ಆರಂಭ ಅಂತ ನೀವು ಹೇಳ್ತಾ ಇದ್ದೀರಿ. ಮುಲಾಜಿಲ್ದೆ ಆರಂಭ ಅಂತಲ್ಲ, ಇದು ಜಸ್ಟ್ ಒಂದು ಜಲ. 2026ರಿಂದ 27 ಕಾಲು ಭಾಗ ಮುಗಿಸೋ ತನಕ ಅಂತ ಇನ್ನು ವಿಪರೀತ ಸಮಸ್ಯೆಗಳು, ಅದು ಅಗ್ನಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ.